ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು, ಗರಿಕೆ ತಂದರೆ ನೀನು ಕೊಡುವೆ ವರವನ್ನು. ಗತಿ ನೀನೆ ಗಣಪನೆ ಕೈ ಹಿಡಿವ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ, ಪಚ್ಚೆಗಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಧನ್ಯವಾದಗಳು. ನಿತ್ಯ ನೆನೆಯಬೇಕಾ, ನಿತ್ಯ ನೆನೆಯಬೇಕಾ, ಅವರಿಗೆ ನಾವು ಶರಣು ಹೋಗಬೇಕಾ, ಅವರಿಗೆ ನಾವು ಶರಣು ಹೋಗಬೇಕಾ, ಶರಣು ಹೋಗಬೇಕಾ. ಮುಕ್ತ ಪಾಶದಿಂದ ಮುಕ್ತ ನಗಲು ಮನುಷ್ಯ ಜನ್ಮವ ಬೇಕಾ.
ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ ಇಲ್ಲವ್ವ ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ ಇಲ್ಲವ್ವ ಹೊಟ್ಯಾಗ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕಿನವ್ವ ನಮ್ಮವ್ವ ಹೊಟ್ಯಾಗ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕಿನವ್ವ ನಮ್ಮವ್ವ ನನ್ನ ಹಣೆ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ನನ್ನ ಹಣೆ ಬರಕತೆಯವ್ವ ಯಾರಿಗೆ ಹೇಳಲಿ ದುಃಖವ್ವ ಹೆಣ್ಣಾಗಿ ಹುಟ್ಟಬಾರದವ್ವ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ವ ನೆನೆಸೈತಿ ಜೀವ ಜೀವ ಗಂಡ ಕುಡಿದು ಬರ್ತಾನ ಹಾಂಡೆ ಬಾಂಡೆ ಹೊಡಿತಾನ ಹೊಡಿತಾನ ಗಂಡ ಕುಡಿದು ಬರ್ತಾನ ಹಾಂಡೆ ಬಾಂಡೆ ಹೊಡಿತಾನ ಹೊಡಿತಾನ ಹೊಲಸ ಬೇಗುಳ ಬೈತಾನ ಹೊಡಿತಾನ ಬಡಿತಾನ ನಮ್ಮವ್ವ ಹೊಲಸ ಬೇಗುಳ ಬೈತಾನ ಹೊಡಿತಾನ ಬಡಿತಾನ ನಮ್ಮವ್ವ ಬೂಟ ಗಾಲಿಲೆ ಒದಿತಾನ ಎಷ್ಟಂತ ತಾಳಲಿ ನಾನ ಬೂಟ ಗಾಲಿಲೆ ಒದಿತಾನ ಎಷ್ಟಂತ ತಾಳಲಿ ನಾನ ಇಂಥ ಗಂಡ ಗಂಟ ಬಿದ್ದಾನವ್ವ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ಜೀವ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ಜೀವ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರಿಸವ್ವ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನೆಸೈತಿ ಜೀವ ಜೀವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ
ಅಂತವ್ವ ಎದೆ ಚಲ್ ಚಲ್ ಅಂತವ್ವ ಎದೆ ಚಲ್ ಅಂತವ್ವ ಎದೆ ಚಲ್ ಚಲ್ ಅಂತವ್ವ ಎದೆ ಚಲ್ ಅಂತ ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟ ಹಲ್ಲಿನ ಸೊಟ್ಟ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟನು ಹಲ್ಲಿನ ಸಟ್ಟ ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗ ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟನು ಹಲ್ಲಿನ ಸಟ್ಟ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಹೇ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮಾಡಿ ಇದಕ್ಕಾಗಿಟ್ಟ ಕುಂತು ಕೆಳಿರಿ ಸಂಸಾರ ಗುಟ್ಟ ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳು ಮಾಡಿ ಇದಕ್ಕಾಗಿಟ್ಟ ಕುಂತ ಕೆಳಿರಿ ಸಂಸಾರ ಗುಟ್ಟ ಹೇ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮಾಡಿ ಇದಕ್ಕಾಗಿಟ್ಟ ಕುಂತ ಕೆಳಿರಿ ಸಂಸಾರ ಗುಟ್ಟ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಕಷ್ಟ ಸುಖ ಇದರಗ ಇಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷು ಕೊಟ್ಟ ಕುಂತು ಕೆಳಿರಿ ಜೀವನ ಗುಟ್ಟ ಹೇ ಎಲ್ಲೋ ಮನುಜ ಎಲ್ಲೋ ಮನವೇ ಕಷ್ಟ ಸುಖ ಇದರಗ ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ ಕೊಟ್ಟ ಕುಂತು ಕೆಳಿರಿ ಜೀವನ ಗುಟ್ಟ ಕಷ್ಟ ಸುಖ ಇದರಗ ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ. ಆ ಕುಟುಂಬವನ್ನು ನಾನು ನನ್ನ ಬಾಲ್ಯದ ದಿನಗಳಿಂದಲೂ ಬಲ್ಲೆ. ಅವರ ತಂದೆಯವರಾದಂತಹ ಶ್ರೀ ತುಳಜಾರಾಮ್ ಕೋಳೇಕರ್ ಅವರು ಬಹಳ ಒಳ್ಳೆಯ ಸ್ವಭಾವದ ವ್ಯಕ್ತಿ, ಅತ್ಯಂತ ಶ್ರೀಮಂತ ಮನೆತನ, ಸುಮಾರು 100 ಎಕರೆಗಿಂತ ಜಮೀನನ್ನು ಹೊಂದಿದಂಥ ಒಂದು ಮನೆತನ ಅದು. ತುಳಜಾರಾಮ್ ಕೋಳೇಕರ್ ಅವರು ಅಷ್ಟು ಶ್ರೀಮಂತರಾಗಿದ್ದರೂ ಸಹಿತ ಬಹಳ ಸದ್ಗುಣ ವ್ಯಕ್ತಿ, ಮಿತಭಾಷಿ,
ಯಾವಾಗಲೂ ಜನರಿಗೆ ಸಹಾಯ ಮಾಡುವ ಸ್ವಭಾವವುಳ್ಳವರು. ತಂದೆಯ ಒಂದು ಸದ್ಗುಣಗಳನ್ನೇ ಇವರು ನಮ್ಮ ರಾಜೇಶ್ ಕೋಳೇಕರ್ ಸರ್ ಅವರು ದೇವಳಿಸ್ಕೊಂಡು ಬಂದಿದ್ದಾರೆ. ತುಳಸಿರಾಮ್ ಅವರಿಗೆ 7 ಜನ ಮಕ್ಕಳಿದ್ದರು. ಅವರಿಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಅನ್ನುವಂಥ ಅಪಾರವಾದ ಇಚ್ಛೆ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಎಲ್ಲರೂ ಆಗಿನ ಕಾಲದಲ್ಲಿ 1900 ನಾವು ಹುಟ್ಟಿದ್ದು 45ನೇ ಇಸ್ವಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಕೊಡಿಸೋದು ಭಾಳ ಕಠಿಣವಾದಂಥ ಬಂದ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿಯಲ್ಲೂ ಸಹಿತ ತುಳಸಿರಾಮ್ ಅವರು ತಮ್ಮ 7 ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸಿದ್ರು. ಇವರು ನಮ್ಮ ರಾಜೇಶ್ ಕೋಳೇಕರ್ ಅವರು ಕೊನೆಯವರು. ಇವರೆಲ್ಲ ನಮ್ಮನ್ನು ಸಣ್ಣ ಹುಡುಗರು. ಇವರು ಸಹಿತ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಸೇವೆಯಲ್ಲಿ ಪ್ರಾರಂಭ ಮಾಡಿದರು. ಅವರ ತಂದೆಯಲ್ಲಿರುವಂಥ ಸದ್ಗುಣ, ಬಡ ಜನರಿಗೆ ಸಹಾಯ ಮಾಡಬೇಕು, ಜನರಿಗೆ ನಾವು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರೈವೇಟ್ ಪ್ರಾಕ್ಟೀಸ್ ಚಾಲೂ ಮಾಡಲಾರದೆ ನೇರವಾಗಿ ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದರು. ಅವರ 30 ವರ್ಷಗಳ ಸೇವೆಯಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ವರ್ಷ ಇವರು ಇಲ್ಲೇ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ ವಿಶೇಷವಾಗಿ ಯಾರೂ ಸರ್ಕಾರಿ ದವಾಖಾನೆಗೆ ನೌಕರಿ ಮಾಡಲಿಕ್ಕೆ ಬರ್ತಿರಲಿಲ್ಲ. ಅವರೊಬ್ಬರೇ ಇರ್ತಿದ್ರು ಸಹ 24 ತಾಸು ಕಾಲು. 5-4 ಜನ ವೈದ್ಯರಿದ್ದರೂ ಸಹಿತ ನಾವು ಯಾವಾಗ ಬೇಕಾದರೂ ನಮಗೆ ವೈದ್ಯಕೀಯ ಸಿಗಬೇಕಂತ ನಾವು ವಿಚಾರ ಮಾಡಿದ್ರೆ ಒಂದು ಫೋನ್ ಮಾಡೋದು ಸಾಕು, ರಾತ್ರಿ 12 ಗಂಟೆಗೆ ಬಂದು ಪೇಷಂಟ್ ನೋಡಿ ಹೋಗ್ತಿದ್ರು ಅವರು. ಒಂದೇ ಒಂದು ಘಟನೆ ಹೇಳ್ತೀನಿ. ಇದ್ರ ಬಗ್ಗೆ ನಾವು ಈ ಕೋವಿಡ್ನಲ್ಲಿ ಅವರು ಮಾಡಿದಂಥ ಅಪಾರ ಸೇವೆಯನ್ನು ನೆನೆಸಿದರೆ ಅವರ ಘನ ವ್ಯಕ್ತಿತ್ವ ಎಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ. ನಾವು ಕೋವಿಡ್ ಸಮಯದಲ್ಲಿ ಪೇಷಂಟ್ಗಳನ್ನು ಬರೀ ಮುಟ್ಲಿಕ್ಕೆ ಅಂತಿದ್ವಿ. ಅಂಥ ಸಮಯದಲ್ಲಿ ಯಾವ ರೋಗಿ ಇದು ಬದುಕೋದಿಲ್ಲ ಅನ್ನಿಸ್ತದ ಗೊತ್ತಾಗ್ಬಿಡ್ತಿದ್ದು ಕೋಳೇಕರ್ ಅವ್ರ ಕಡೆ ಸರ್ಕಾರದವಾಗ ₹100 ಇದೇನು ಇಲ್ಲಿ ಕಮ್ಮಿ ಆಗೋದಿಲ್ಲ. ಆದರೆ ಅವರು ತಮ್ಮ ಜೀವದ ಭಯವನ್ನು ತೊರೆದು ಆ ಕೋವಿಡ್ ಕಾಲದಲ್ಲಿ 24 ಆಲ್ಮೋಸ್ಟ್ 24 ಅವರ್ಸ್ ಯಾವತ್ತೂ ಕೆಲಸ ಮಾಡಿದ್ರು. ಅವ್ರು ಮಾಡಿದಂಥ ಒಂದು ಸೇವೆ, ಅದಕ್ಕೆ ದೇವರು ಅವರಿಗೆ ಒಂದು ಒಳ್ಳೆಯ ಜೀವನ ಕೊಟ್ಟಿದ್ದಾನೆ. ಅವರು ನಿವೃತ್ತಿ ಜೀವನ ಒಳ್ಳೆಯದಾಗ್ತದೆ. ಆದರೆ ಕೋವಿಡ್ ಸಮಯದಲ್ಲಿ ಅವರು ಸಲ್ಲಿಸಿದಂಥ ಅಪಾರ ಸೇವೆ ನಾವೆಂದೂ ಮರಿಬಾರ್ದು. ನಾನು ಸಹಿತ ಇಲ್ಲಿ ಶಾಸಕನಾದ ಸಮಯದಲ್ಲಿ ಇಲ್ಲಿ ಅವರು ಇಲ್ಲೇ ಇದ್ದರು. ಆ ಸಮಯದಲ್ಲಿ ಇನ್ನೊಂದು ನನ್ನ ನೆನಪಾಗ್ತದೆ, ಇನ್ನೊಬ್ಬರ ಹೆಸರು ನಾನು ನೆನಪು ಮಾಡ್ಕೋಬೇಕು. ಇಲ್ಲಿ ಜಳಕಿ ಅಂತೇಳಿ ಅವರು ಭಾಳ ಒಳ್ಳೆಯ ವೈದ್ಯರು. ನಾ ಶಾಸಕನಿದ್ದಾಗ ಅವರಿಗೆ ಕರ್ಕೊಂಬಂದಿಲ್ಲಿ ಪೋಸ್ಟಿಂಗ್ ಮಾಡಿಸ್ದೆ. ಅವ್ರು ಒಳ್ಳೆಯ ಸರ್ಜನ್. ಅವಾಗ ನಾವು ಕೋಳೇಕರ್ ಅವ್ರಿಗೆ ಹೇಳಿದೆ, ಏನು ರೀ ಕೋಳೇಕರ್ ಡಾಕ್ಟ್ರ, ನಮ್ಮ ಸರ್ಕಾರಿ ದವಾಖಾನೆ ಸಿಜೇರಿಯನ್ ಸೆಕ್ಷನಿಗೆ ಮಾಡೋರು ಯಾರೂ ಇಲ್ಲ, ಪ್ರತಿಯೊಂದಕ್ಕೆ ಪೇಷಂಟ್ ದೊಡ್ಡ ಊರಿಗೆ ಹೋಗ್ಬೇಕಾಗ್ತದೆ, ನೀವೇನಾದರೂ ಮಾಡಿ ಕೆಲಸ ಮಾಡಬೇಕಂದಾಗ ಸರ್ಕಾರದಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಆನಂದ ಝಳಕಿ ಅವರು ಏನಿಲ್ಲಿ ಬಂದು ಸೇವೆ ಸಲ್ಲಿಸಿದ್ರು. ಅವಾಗಿಂದ 2008ರಿಂದ ಈ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮವಾಗಿ ಈ ಸಿಜೇರಿಯನ್ ಸೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ರು. ಇದರಿಂದಾಗಿ ಬಹಳಷ್ಟು ಬಡ ರೋಗಿಗಳಿಗೆ, ಬಹಳಷ್ಟು ಬಡ ಪ್ರೆಗ್ನೆಂಟ್ ವುಮನ್ಗಳಿಗೆ ಏನು ಒಂದು ಸಿಜೇರಿಯನ್ ಸೆಕ್ಷನ್ ಸಲುವಾಗಿ ದೊಡ್ಡ ಊರಿಗೆ ಹೋಗಿ ಖರ್ಚು ಮಾಡೋದು ಸಾಧ್ಯ ಇರಲಿಲ್ಲ. ಅಂಥ ರೋಗಿಗಳಿಗೂ ಸಹಿತ ಏನು ನಮ್ಮ ರಾಜೇಶ್ ಕೋಳೇಕರ್ ಅವರು ಒಂದು ಅಪೂರ್ವವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿದ ಸೇವೆಗೆ ಒಂದು ನೆನಪಿಗಾಗಿ ಇವತ್ತಿಷ್ಟೊಂದು ಒಂದು ಬೃಹತ್ ಪ್ರಮಾಣದ ಒಂದು ಏನು ನೀವು ಒಂದು ಸಭೆಯನ್ನು ನೀವು ಅರೇಂಜ್ ಮಾಡಿದ್ದೀರಿ. ಈ ಸಮಯದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಕೋಳೇಕರ್ ಅವರು ಅಂದ್ರೆ ಅವ್ರ ಕುಟುಂಬ ಅಂದ್ರೆ ನಾವೊಂದು ಆಲ್ಮೋಸ್ಟ್ ಯು ಆರ್ ಜಸ್ಟ್ ಲೈಕ್ ಮೆಂಬರ್ಸ್ ಆಫ್ ಸೇಮ್ ಫ್ಯಾಮಿಲಿ. ಈ ರೀತಿಯಾಗಿ ನಾನು ಒಂದು ಬಡ ಕುಟುಂಬದಿಂದ ಶಿಕ್ಷಕ ಕುಟುಂಬ ಬಂದವನು. ನಮ್ಮ ತಂದೆಯವರು ನಮ್ಮ ಮಕ್ಕಳ ಶಿಕ್ಷಣ ಕಲಿಸ್ಬೇಕಂತಿದ್ರು. ಹೀಗಾಗಿ ನಮ್ಮ ತಂದೆಯವರಿಗೂ ಮತ್ತು ತುಳಸಿರಾಮ್ ಕೋಳಿಯವರಿಗೂ ನಮ್ಮ ಕೋಳೇಕರ್ ಅವರಿಗೂ ಇವ್ರ ತಂದೆಯವರಿಗೂ ಬಹಳವಾದ ಒಂದು ನಿಕಟವಾದ ಸಂಬಂಧ ಇತ್ತು. ಆ ಸಂಬಂಧವನ್ನು ನೆನೆಸುವ ಸಲುವಾಗಿ ಹಾಗೂ ಇವತ್ತು ಈ ಇಂಡಿ ತಾಲೂಕಿನ ಜನರಿಗೆ ಏನು ಒಂದು ಅಪಾರವಾದ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ, ಆ ಸೇವೆಯನ್ನು ನೆನಪಿಗೋಸ್ಕರ ಇವತ್ತು ನಾನು ಅತ್ಯಂತ ಸಂತೋಷದಿಂದ
ಈ ಫಂಕ್ಷನ್ದಲ್ಲಿ ಭಾಗವಹಿಸಿದ್ದೇನೆ. ಅವರ ಮುಂದಿನ ಜೀವಗಳು ಸುಖಕರವಾಗಲಿ. ಅವರ ಧರ್ಮಪತ್ನಿಯವರು ಸಹಿತ ಅವರಿಗೆ ಈ ಸುಮಾರು ಸರ್ಕಾರಿ ಸೇವೆಯಲ್ಲಿ ಅವರೂ ಸಹಿತ ತ್ಯಾಗ ಮನೋಭಾವದಿಂದ ಈ ಒಂದು ಸರ್ಕಾರಿ ಸೇವೆಯಲ್ಲಿ ಜನರ ಸೇವೆ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ದೇವರು ಶಾಂತೇಶ್ವರರು ಎಲ್ಲವನ್ನು ಸುಖ ಸಂತೋಷ ನೀಡಲಿ. ಅವರ ಒಂದು ನಿವೃತ್ತಿ ಜೀವನ ಸಂತೋಷದಾಯಕವಾಗಿರಲಿ ಅಂತ ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ರಾಜೇಶ್ ಕೋಳೇಕರ್ ಅವರ ವಯೋವೃತ್ತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಇಂಡಿಯಾ ಮಾಜಿ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಡಾಕ್ಟರ್ ಬಗ್ಲಿ ಸಾಹೇಬ್ರವರೇ, ಇನ್ನೊಬ್ಬ ಹಿರಿಯ ವೈದ್ಯರು ಇಂಡಿಯಾ ನಮ್ಮ ಮಾರ್ಗದರ್ಶಕ ಡಾಕ್ಟರ್ MG ಪಾಟೀಲ್ ಸರ್ ಅವರೇ, ಪವಾರ್ ಸರ್ ಅವರೇ, ಏವೂರು ಸರ್ ಅವರೇ, ಜಗದೀಶ್ ಛತ್ರಿ ಅವರೇ, ಡಾಕ್ಟರ್ ನಮ್ಮ ಫ್ರೆಂಡ್ ಆದಂಥ CM ತಾಳಿಕೋಟಿ ಸಾಹೇಬ್ರೆ, ಆಮೇಲೆ ಇವತ್ತಿನ ನೈವೇದ್ಯ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಡಾಕ್ಟರ್ ರಾಜೇಶ್ ಅವರೇ, ಅವರ ಧರ್ಮ ಪತ್ನಿಯಾದ ಪ್ರೀತಿ ಕೋಳೇಕರ್ ಅವರೇ. ರಾಜೇಶ್ ಕೋಳೇಕರ್ ಸರ್ ಬಗ್ಗೆ ಹೇಳಬೇಕಾದ್ರೆ ನಾನು ಅವರ ಒಡನಾಟ ಸುಮಾರು 40 ವರ್ಷಗಳಿಂದ ಇದೆ. BLD ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯಕೀಯ ಅಭ್ಯಾಸ ಜೊತೆಗೆ ಮಾಡಿದ್ವಿ, ನಾವು ಕ್ಲಾಸ್ಮೇಟ್ ಆಗಿದ್ವಿ ಮತ್ತು ರೂಮ್ಮೇಟ್ ಸಹಿತ ಆಗಿದ್ವಿ ನಾವಿಬ್ಬರು. ಸೊ 40 ವರ್ಷಗಳಿಂದ ನಮ್ಮ ಗೆಳೆತನ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದೆ. ಇದು ಪ್ರೀತಿ ವಿಶ್ವಾಸ ಮುಂದುವರಿಲ್ಲ ಅಂತ ನಾನು ಬಯಸ್ತೀನಿ. ಆಮೇಲೆ ಈಗಾಗಲೇ ನಮ್ಮ ಮಾನ್ಯವರು ಹೇಳಿದ್ರು ಸವಿಸ್ತಾರವಾಗಿ ಅವರು ಸರ್ವಿಸ್ ಎಲ್ಲೆಲ್ಲಿ ಮಾಡ್ಯಾರ ಅವರೆಲ್ಲ ಕಾರ್ಯವನ್ನು ಸೀನಿಯರ್ ಅಂತ ಬಗ್ಲಿ ಸಾಹೇಬರು ಹೇಳಿದ್ದಾರೆ. ಅವರ ಪ್ರಾರಂಭಿಕ ದಿನಗಳು ಭಾಳ ಕಷ್ಟವಾಗಿದ್ದವು. ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ. ಅವಾಗ ಮೊದಲು ಗುತ್ತಿಗೆ ವೈದ್ಯರಂತ ಸೇವೆ ಸಲ್ಲಿಸುವಾಗ ಕಂಬಾಗಿಗೆ ಪೋಸ್ಟಿಂಗ್ ಇತ್ತು ಅವ್ರದ್ದು. ದಿನಾಲೂ ಇಂಡಿಯಿಂದ ಕಂಬಾಗಿಗೆ ಹೋಗಿ ಬರೋದು, ಆಮೇಲೆ ಹಲಸಂಗಿ ಪೋಸ್ಟಿಂಗ್ ಆಯಿತು. ಎಲ್ಲ ಕಡೆ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಸಹನತೆಯಿಂದ ಎಲ್ಲರನ್ನು ಸಂಭಾಳಿಸಿಕೊಂಡು ಅಗದಿ ಒಳ್ಳೆಯ ಸೇವೆಯನ್ನು ನಮ್ಮ ಮಿತ್ರ ಕೊಟ್ಟಿದ್ದರಿಂದ ನನಗೂ ಅವರ ಬಗ್ಗೆ ಭಾಳ ಹೆಮ್ಮೆ ಇದೆ. ಆಮೇಲೆ ಇಲ್ಲಿ ಇಂಡಿಯಲ್ಲಿ ತಾವೆಲ್ಲ ನೋಡಿದ್ರಿ, ಸರ್ಕಾರ ದವಾಖಾನೆ ಅಂದರೆ ಕೋಳೇಕರ್. ಇತ್ತೀಚಿನ ದಿನಗಳಲ್ಲಿ ಕೋಳೇಕರ್ ಅಂದರೆ ಸರ್ಕಾರ ದವಾಖಾನೆ ಅಂದರೆ ಕೋಳೇಕರ್. ಯಾವುದು PM ಬಂದರೂ ಅಲ್ಲೇ, ಯಾರಿಗೆ ಸರ್ಟಿಫಿಕೇಟ್ ಬೇಕಾದರೂ ಕೋಳೇಕರ್ ಸರೇ, ಯಾರಿಗೆ ಪೆಟ್ಟಾದರೂ ಕೋಳೇಕರ್ ಸರೇ, ಎಲ್ಲದಕ್ಕೂ ಕೋಳೇಕರ್. ಯಾವುದೇ ಒಂದು ಬೇಜಾರಿಲ್ಲದೆ ಯಾರೇ ಬರಲಿ ಸರ್ಕಾರ ಆಸ್ಪತ್ರೆಗೆ, ಸಣ್ಣ ಮಗು ಹಿಡ್ಕೊಂಡು ವಯಸ್ಸಿನವರೆಗೆ ಬಂದರೂ ಎಲ್ಲರಿಗೂ ಪ್ರೀತಿಯಿಂದ ಕಾಣಿ ಸಮಾಧಾನದಿಂದ ಸಂಭಾಳಿಸಿ ಇವತ್ತು ಎಂಥ ಕಷ್ಟಕರ ಕಾಲ ಬಂದದ. 100 ಮಂದಿ ಒಮ್ಮೆ ಒಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ಬಂದ್ರಂದ್ರು ಎಲ್ಲರಿಗೂ ಸಂಭಾಳಿಸ್ತಿದ್ರು ಅವರು. ಅದು ಒಂದು ದೇವರು ಒಂದು ದೊಡ್ಡ ಕೊಡುಗೆ ಅವರಿಗೆ. ತಾಳ್ಮೆ ಅನ್ನೋದು ಬಹಳ ಇದೆ. ತಾಳ್ಮೆ ಸಹನೆ ತಾವೆಲ್ಲ ನೋಡಿದ್ರಿ, ತಮಗೂ ಗೊತ್ತಿದೆ. ಅವರ ಮೇನ್ ಒಂದು ಇದು ಅಂದರೆ ಸಹನೆ, ಅಷ್ಟೇ ದಯೆ, ಕರುಣೆ, ಕರ್ತವ್ಯ ಪ್ರಜ್ಞೆ, ಕಾಯಕವೇ ಕೈಲಾಸ ಅಂದು ಇಂಡಿಯಾ ಜನತೆಗೆ ಸೇವೆಯನ್ನು ಒದಗಿಸಿದ್ದಾರೆ. ಇನ್ನೊಂದು ನಾವು ನೋಡಿದ್ದು ಅಂದರೆ ಕೊರೋನಾ ಕಾಲದಲ್ಲಿ ಸರ್ ಹೇಳಿದ್ರು, ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. 24 ತಾಸು ಇಂಟು 7 ನಾವು ಇನ್ನೂ 12 ತಾಸು ಡ್ಯೂಟಿ ಮಾಡ್ತಿದ್ದೆವು. ಯಾವಾಗೂ ಬೇಸರ ಮಾಡ್ಕೊಂಡಿಲ್ಲ. ಯಾರು ಫೋನ್ ಬಂದರೂ ಹೋಗೋದೇ ಸತತ. ಮನೆಗಿಂತ ಹೆಚ್ಚ ಅವರ ಸರ್ವಿಸ್ನಲ್ಲಿ ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಕಳೆದಿದ್ದಾರೆ. ಅದು ಭಾಳ ಹೆಮ್ಮೆಯ ವಿಷಯ. ಒಂದು ಕೊರಗಂದ್ರೆ ನಮಗೆ ಅವ್ರನ್ನ DHO ಆಗಿನ ಮಾಡಬೇಕಾಗಿತ್ತು ಸರ್. DHO ಅಂತ ನೋಡಬೇಕಾಗಿತ್ತು. 30 ವರ್ಷಗಳ ಸೇವೆ ಸಲ್ಲಿಸಿದ್ರು. ಅದೊಂದು ಕೊರಗು ನಮಗೆ ಉಳಿತು. ಇರಲಿ, ಇದರಲ್ಲೇ ನಾವು ತೃಪ್ತಿ ಮಾಡ್ಕೊಳ್ಳೋಣ. ಆ ಸೇವೆಯನ್ನು ನ್ಯಾಯಯುತವಾಗಿ ಮಾಡಿದ್ದಾರೆ. ಹಲವು ದಿನಗಳವರೆಗೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಿಗೂ ಸಂಪರ್ಕ, ಎಲ್ಲ ಸೇವೆಯನ್ನು ಮಾಡಿದ್ದಾರೆ. ಈಗ ವಯೋವೃತ್ತಿ ಸಹಜ, ಅದು ನಿವೃತ್ತಿ ಆಗ್ತದೆ. ನನಗನ್ಸಿದ ಮಟ್ಟಿಗೆ ನಿವೃತ್ತಿ ಆದರೂ ಅವೇನೇ ಸುಮ್ಕೊಂಡ್ರಂಗಿಲ್ಲ. ಮತ್ತೆ ಎಲ್ಲರೇ ಜಾಯ್ನ್ ಆಗಿ ಮತ್ತೆ ಕೆಲಸ ಮಾಡವನೇ ಅವನು. ಯಾಕಂದ್ರೆ ಈಗ ನೋಡಿ ಬಗ್ಲಿ ಸಾಹೇಬರು ಏಜ್ ಅನ್ನೋದು ಬರೀ ನಂಬರ್ ಮಾತ್ರ. ಅವ್ರು ನೋಡಿದ್ರೆ ನಮಗೆಲ್ಲರಿಗೆ ಅದು ಅನುಕರಣೆ ಐತಿ. ಸೊ ಅವನಿಗೆ ಕೆಲಸ ಮಾಡೋರಿಗೆ ಸುಮ್ಕೊಂಡ್ರಕ್ಕಾಗಂಗಿಲ್ಲ. ಅದು ಕೆಲಸ ಜನರ ಸಂಪರ್ಕದಾಗಿದ್ದರೆ ಸಮಾಧಾನ. ಸೊ ಹೀಗಾಗಿ ನನ್ನ ಅನಿಸಿದ ಮಟ್ಟಿಗೆ ಅವರ ಸೇವೆ ಇನ್ನೂ ಇಂಡಿ ತಾಲೂಕಿಗೆ ಸಿಗ್ತದೆ ಅನ್ನೋ ಭರವಸೆ ನನಗದೆ. ಸೊ ಅದಕ್ಕೆ ನಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳೋಣ. ಮತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನನ್ನ ಮಿತ್ರ, ನಾವು ಕೂಡಿ ಕಲ್ತೀವಿ. ಸೊ ಇಷ್ಟೊಂದು ಸೇವೆ ಸಲ್ಲಿಸಿದ್ದು ಭಾಳ ಅಭಿಮಾನದ ಸಂಗತಿ. ಅದರಂತೆ ಇನ್ನು ಮುಂದಿನ ಅವ್ರದ್ದೇನು ವಯೋವೃತ್ತಿ ಅದಲ್ಲ, ಇದು ಸಹಜ. ಎಲ್ಲರೂ ನಿವೃತ್ತಿ ಆಗಲೇಬೇಕು ವಯಸ್ಸಿನ ಅನುಗುಣವಾಗಿ. ಆ ಥರ ನಿವೃತ್ತಿ ಆದರೆ ಸೇವೆಯಿಂದ ನಿವೃತ್ತಿ ಆಗಿಲ್ಲ, ವಯಸ್ಸಿನಿಂದ ಅಷ್ಟೇ ನಿವೃತ್ತಿ ಆಗ್ಯಾರ, ಸೇವೆಯಿಂದ ಆಗಿಲ್ಲ. ಸೊ ದೇವರು ಅವರಿಗೆ ಆರೋಗ್ಯ, ಆಯುಷು, ನೆಮ್ಮದಿಯ ಜೀವನ ಎಲ್ಲವನ್ನು ಸಹಕರಿಸಲಿ. ಅವರ ಶ್ರೀಮತಿಯಾದ ಪ್ರೀತಿ ಕೋಳೇಕರ್ ಅವರ ಸಹಕಾರ ಅವರಿಗೆ ಭಾಳ ಐತಿ. ಅವರಿಗೂ ಸಹಿತನ ಅವರ ಕುಟುಂಬಕ್ಕೆ ಪೂರ ದೇವರು ಆರೋಗ್ಯ, ಆಯುಷು, ಸಂಪತ್ತು, ನೆಮ್ಮದಿ ಕೊಡಲಿ ಅಂತ ಹಾರೈಸಿ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಇದು ಇವತ್ತಿನ
ಕೇಂದ್ರ ಬಿಂದುವಾದಂತಹ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜೇಶ್ ಕೋಳೇಕರ್ ಸರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಇದ್ದಂತಹ ಎಲ್ಲ ಗಣ್ಯಮಾನ್ಯರೇ, ಯಾವತ್ತೂ ಇಂಡಿ ತಾಲೂಕು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳೇ, TH ಆಫೀಸಿನ ವೈದ್ಯರೇ, PHCಯ ವೈದ್ಯರೇ, ಹಾಗೂ ಡಾಕ್ಟರ್ ರಾಜೇಶ್ ಕೋಳೇಕರ್ ಪರಿವಾರದ ಎಲ್ಲ ಸದಸ್ಯರೇ, ಆಹ್ವಾನಿತರೇ, ಬಂಧು ಮಿತ್ರರೇ, ಹಾಗೂ ಇಂಡಿಯ ಯಾವತ್ತೂ ಸಾರ್ವಜನಿಕರೇ, ಇವತ್ತು ನಾನು ಮೊದಲನೇದಾಗಿ ಡಾಕ್ಟರ್ ರಾಜೇಶ್ ಕೋಳೇಕರ್ ಸರ್ ಅವರಿಗೆ ಅವರ 30 ವರ್ಷಗಳಿಗೂ ಹೆಚ್ಚಿನ ಸುದೀರ್ಘ ಅವಧಿಯ ಸರ್ಕಾರಿ ಸೇವೆಗಾಗಿ ಕರ್ನಾಟಕ ಸರ್ಕಾರ ಹಾಗೂ ಮತ್ತು ಆರೋಗ್ಯ ಇಲಾಖೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 30 ವರ್ಷಗಳ ಅಂತಂದ್ರೆ ಸಣ್ಣ ಅವಧಿ ಅಲ್ಲ. ಯಾಕಂತಂದ್ರೆ ಸರ್ವಿಸ್ 30 ವರ್ಷ ಮಾಡಿದಾರಂದ್ರೆ ಅವ್ರು ಜಾಯಿನ್ ಆಗಿದ್ದು 28, 29 ಅಥವಾ 30ನೇ ವರ್ಷಕ್ಕೆ. 30ನೇ ವರ್ಷದ ಅವಧಿ ಒಬ್ಬ ಮನುಷ್ಯನಿಗಂತಂದ್ರೆ ಅದು ಭಾಳ ಪ್ರೊಡಕ್ಟಿವ್ ಅವಧಿ. ಅಂಥ ಅವಧಿ ಒಳಗೆ ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡದೆ ಸರ್ಕಾರಿ ಸೇವೆಗೆ ಸೇರಿದರು. ಅವಾಗ ಈಗಿನಂಗೆ ಡಾಕ್ಟ್ರೇ ಇರಲಿಲ್ಲ ಎಲ್ಲ ಕಡೆ ಸೇವೆ ಸಲ್ಲಿಸಲಿಕ್ಕೆ. ಸರ್ಕಾರಿ ಸೇವೆಗೂ ಜಾಸ್ತಿ ಜನ ಹೋಗ್ತಿರ್ಲಿಲ್ಲ, ಪ್ರೈವೇಟ ಮಾಡ್ತಿದ್ರು. ಅಂಥ ಅವಧಿಯೊಳಗೆ ಸರ್ ಸರ್ಕಾರಿ ಸೇವೆಗೆ ಸೇರಿ ತಮ್ಮ ಇಡೀ ಜೀವನವನ್ನೇ ಸೇವೆಗೆ, ಜನರ ಸೇವೆಗೆ ಹಾಗೂ ವಿಶೇಷವಾಗಿ ಇಂಡಿ ತಾಲೂಕಿನ ಈ ಭಾಗಕ್ಕೆ ಸೇವೆಗೆ ಸಮರ್ಪಣೆ ಮಾಡಿದ್ದಾರೆ. ಪೂರ್ಣ ಅವರ ಜೀವನವೇ ಒಂದು ಸರ್ಕಾರಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ನೋಡಿದ್ರೆ ಆರೋಗ್ಯ ಇಲಾಖೆ ಸಾಕಷ್ಟು ಸುಧಾರಿಸಿದೆ. ಏನಂತಂದ್ರೆ ನಮಗೇನು ಬೇಕಾದಂಥ ಡ್ರಗ್ಸ್ ಸಿಗ್ತದೆ, ಎಲ್ಲ ಫೆಸಿಲಿಟಿಗಳದಾವು. ಆಮೇಲೆ ಡಾಕ್ಟರ್ಸ್ ಸಂಖ್ಯೆ, ಸಪೋರ್ಟಿವ್ ಸ್ಟಾಫ್ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆದರೆ ಮೊದಲು ಹಂಗಿರಲಿಲ್ಲ. ಮೊದಲು ಡಾಕ್ಟರು ಒಬ್ಬೊಬ್ಬರೇ ಇರ್ತಿದ್ರು. ತಾಲೂಕು ಆಸ್ಪತ್ರೆ ಅಂದರೆ ನಾವು ನೋಡ್ದಂಗೆ ಒಂದು 3-4 ಜನ ಅಷ್ಟೇ ಇರ್ತಿದ್ರು. ಅಂಥ ಸಂದರ್ಭದಲ್ಲಿ ಅವರು ಹಗಲು ಇರಳು ಅನ್ನೋದೇ ಒಬ್ಬೊಬ್ಬರೇ OPD ನೋಡೋದು, ಆಮೇಲೆ IPD ನೋಡೋದು, ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ಮಾಡೋದು, ಅದೇ ಥರ MLC ನೋಡೋದು, ಎಲ್ಲ ಅವನ್ನ ಹ್ಯಾಂಡಲ್ ಮಾಡಿದ್ದಾರೆ. ಒಂದು ಇದು ರೆಕಾರ್ಡ್ ಇದ್ದಂಗೆ ಒಂದೇ ತಾಲೂಕಿನಲ್ಲಿ ಇಷ್ಟು ದಿವಸ ಮಾಡಬೇಕಂತಂದ್ರೆ ಅವರು ಒಂದು ಸೌಮ್ಯ ಸ್ವಭಾವ ಇರೋದ್ರಿಂದನೇ ಅದು ಆಗಿದೆ. ಇವತ್ತು ನಾವು ಕುಂತಿರ್ತೀವಿ OPD ಒಳಗೆ ಕುಂತಾಗ ಯಾವುದೇ ಒಂದು ಸರ್ಟಿಫಿಕೇಟ್ ಕೊಡೋದು ಬರಲಿ, ಎಂಥದೇ ಕೆಲಸ ಬರಲಿ, ನಮಗದು ರೆಕಾರ್ಡ್ ಸರಿ ಇಲ್ಲ ಅಂದ್ರೆ ನಾವು ಸರ್ಟಿಫಿಕೇಟ್ ಕೊಡೋದು ಮಾಡೋಂಗೇ ಇಲ್ಲ. ಏನೇ ಇದ್ರೂ ಬರಲಿಲ್ಲ ಅಂತಾರೆ, ಕೋಳೇಕರ್ ಸರ್ ಬರ್ತಾರೆ, ಆಮೇಲೆ ಅವ್ರ ಕಡೆ ಮಾಡಿಸ್ಕೊರಿ ಅಂತ ಹೇಳ್ತೀವಿ. ಸೊ ನಾವು ಈಗ ಹೆಂಗಿದ್ರು ಕೂಡ ಅವ್ರ ಕಡೆನೇ ಕಳಿಸ್ತಿದ್ದೆವು. ಅವರು ನೆಗೆಟಿವ್ ಅಪ್ರೋಚೇ ಇರಲಿಲ್ಲ. ಒಟ್ಟು ಲೈಫಲ್ಲಿ ಅಥವಾ OPDಲಿದ್ದಾಗ, ಸರ್ವಿಸ್ನಲ್ಲಿದ್ದಾಗ ಏನು ಬಂದರೆ ಏನೂ ಆಗಂಗಿಲ್ಲ ಅಂತೇಳಿ ಸಹಿ ಮಾಡಿ ಕೊಟ್ಬಿಡ್ತಿದ್ರು. ಏನೋ ಸರ್ಟಿಫಿಕೇಟ್ ಬಂದರೆ ಫೋಟೋ ಇರಲಿಲ್ಲ ಅಂತಂದ್ರೂ ಫೋಟೋ ಜಾಗ ಬಿಟ್ಟು ಸಹಿ ಮಾಡಿ ಕೊಟ್ಬಿಡೋರು ಅವರು. ಸೊ ಅಂಥದ್ದನ್ನೆಲ್ಲ ನಮಗೆ ಹೆದರಿಕೆ ಬರ್ತದೆ, ಇವರು ಏನು ಫೋಟೋ ಬೇರೆ ಹಚ್ಕೊಂಡ್ರೆ ಹೆಂಗೆ ಅಥವಾ ರೆಕಾರ್ಡ್ಸ್ ತಿದ್ದುಕೊಂಡ್ರೆ ಹೆಂಗೆ ಅಂಥೇಳಿ. ಅಂಥದ್ದು ಯಾವುದೂ ಅಪ್ರೋಚ್ ಮಾಡದೆ ಅವರು ಇದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ವೈದ್ಯರ ನೆಚ್ಚಿನ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಯಾದಂಥ ಡಾಕ್ಟರ್ ಸಂಪತ್ ಗುಣಾರೆ ಸರ್ ಅವರು, ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಸರ್ ಅವರು, ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತಾನ ಬ್ಯಾಡ ಎಲೆ ಮನವೇ ನೀ, ಅಲ್ಲಂತಾನ ಬ್ಯಾಡ ಎಲೆ ಮನವೇ, ಯಾಕ್ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಮನವೇ, ಮನವೇ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು 3 ದಿನದ ಸಂತ
ಯಾಕ್ ಚಿಂತೆ ಮಾಡತೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ನನಗೇನು ಲೆಟ್ರ್ ಬಂದಿಲ್ಲ, ಏನೂ ಇಲ್ಲ, ಏನೂ ಮರು ಮಾತನಾಡದೆ ಸರ್ ನಾ ಬಂದೆ ಅಂತ ಹೇಳಿದ್ರು. ಒಂದು 5 ನಿಮಿಷನಾಗ ಅವ್ರು ಬಂದುಬಿಡ್ತಿದ್ರು. AC ಆಫೀಸಿಗೆ ಬಂದು ನಮ್ಮ ಯಾವುದೇ ರೈತರ ಪರಿಹಾರಗಳಿರ್ಬೋದು ಅಂಥ ಫೈಲ್ಗಳನ್ನು ತತ್ಕ್ಷಣದಲ್ಲಿ ಅಲ್ಲೇ ಕ್ಲಿಯರ್ ಮಾಡಿ ಅವ್ರಿಗೊಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅವರು ಭಾಳಷ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಆ ಪರಿಹಾರ ಕೊಟ್ಟಂಥ ಕುಟುಂಬಗಳಿಗೂ ಅವರಿಂದ ಭಾಳ ಒಳ್ಳೆಯದಾಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಯಾವುದೇ ಕೆಲಸಗಳು ಇಲಾಖೆದಿರಲಿ ಎನಿ ಟೈಮ್ ಬರ್ತಿದ್ರು ಅವರು. ಈಗೇನು 24x ಸರ್ವಿಸಸ್ ಸಾಮಾನ್ಯ ಜನಕ್ಕೆ ಕೊಟ್ಟರಲ್ಲ, ಹಾಗೆ ಸರ್ಕಾರಿ ಕೆಲಸಗಳಲ್ಲೂ ನಮಗೆ ಯಾವುದೇ ಸಂದರ್ಭದಲ್ಲಿ ಏನಿದ್ರು ಬಂದು ನಮಗೆ ಸಹಾಯ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ವಯೋನಿವೃತ್ತಿ ಆಗ್ತಾ ದೇವರು ಅವರಿಗೆ ಆರೋಗ್ಯ ಕೊಟ್ಟು ದೇವರು ನಿವೃತ್ತಿ ಜೀವನದಲ್ಲಿ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಅದರ ಜೊತೆಗೆ ಅವರು ಸೇವೆಯಿಂದ ನಿವೃತ್ತಿ ಆಗಿದ್ದಾರೆ ಹೊರತಾಗಿ ವೃತ್ತಿಯಿಂದ ನಿವೃತ್ತಿ ಆಗಿಲ್ಲ ಅಂತ ಭಾವಿಸ್ತೀನಿ. ಸೊ ಅವರು ಸೇವೆಯಿಂದ ನಿವೃತ್ತಿ ಆದ್ರೂ ಈ ಅವರು ಏನೊಂದು ಡಾಕ್ಟರ್ ವೃತ್ತಿ ಅದ ಅದನ್ನೆಲ್ಲ ಈ ಸಾಮಾನ್ಯ ಜೀವನದ ಬದುಕು ಒಳ್ಳೇದಾಗಲಿ ಅಂತ ಹೇಳಿ 2 ಮಾತು ಹಾರೈಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಭಾಳಷ್ಟು ಜನ ಅಭಿಮಾನಿಗಳು ಮತ್ತು ಅವರು ಹಿತೈಷಿಗಳು ಸನ್ಮಾನ ಮಾಡೋಕ್ಕೆ ಇದ್ದಾರೆ. ಆದಾಗ್ಯೂ ಕೂಡ ಈ ಒಂದು ಬೀಳ್ಕೊಡು ಸಮಾರಂಭದ ಕೇಂದ್ರ ಬಿಂದುವಿಗೆ ಇರ್ತಕ್ಕಂಥ ಶ್ರೀ ಕೋಳೇಕರ್ ಅವರ ಈ ಒಂದು ವಯೋನಿವೃತ್ತಿ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರೇ ಮತ್ತು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕೋಳೇಕರ್ ಅವ್ರ ಕುಟುಂಬದ ಎಲ್ಲ ಸದಸ್ಯ ಬಾಂಧವರೇ, ಪತ್ರಕರ್ತರೇ, ರೈತರೇ, ಸಾರ್ವಜನಿಕರೇ ಮತ್ತು ಮುದ್ದು ಮಕ್ಕಳೇ, ಮುಖ್ಯವಾಗಿ ಗ್ರಾಮ ದೇವತೆ ಮತ್ತು ಅಂಬಾಭವಾನಿಯ ಒಂದು ಕೃಪಾಶೀರ್ವಾದದಿಂದ ಕೋಳೇಕರ್ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಕೊಡುಗೆ ಏನಪ್ಪ ಅಂತಂದರೆ, ತಾಯಿ ಅಂಬಾಭವಾನಿ ಆ ಕುಟುಂಬದ 7 ಜನ ಸದಸ್ಯರಿಗೆ ಒಳ್ಳೆಯ ಶಿಕ್ಷಣವನ್ನು ಒದಗಿಸಿ, ಶಿಕ್ಷಣದೊಂದಿಗೆ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಬೆನ್ನೆಲುಬಾಗಿ ಅವರ ಆರೋಗ್ಯವನ್ನು ನೋಡೋಗೋಸ್ಕರನೇ ತಾಯಿ ಅಂಬಾಭವಾನಿ ಆ ಕುಟುಂಬದ ವರ್ಗದ ಎಲ್ಲ ಈ ಏನು ವೈದ್ಯಾಧಿಕಾರಿಗಳಿದ್ದಾರೆ ಅವರು ಬಡವರಿಗೆ ಏನಪ್ಪ ಅಂತಂದರೆ ಅತಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಯಾವುದೇ ರೀತಿಯ ಸಮಯದ ವ್ಯರ್ಥ ಮಾಡದೆ ಅವರಿಗೇನು ಚಿಕಿತ್ಸೆ ಕೊಡ್ತಾ ಇದ್ದೇವೆ ಅದು ನಿಜವಾಗ್ಲೂ ಕೂಡ ಆ ಕುಟುಂಬಕ್ಕೆ ಒಂದು ವರದಾನ ಅಂತ ನಾ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಆಶಿಸ್ತಿದ್ದೇನೆ. ಅದೇ ರೀತಿಯಾಗಿ ಅವರು ಈ ಕೋವಿಡ್-19 ಸಂದರ್ಭದಲ್ಲಿ ಆಗನೇ ನಾನು ವರ್ಗಾವಣೆಗೊಂಡು ಬಂದಾಗ ಈ ವ್ಯಾಕ್ಸಿನೇಷನ್ ಲಸಿಕಾ ಕಾರ್ಯಕ್ರಮದಲ್ಲಿ ಅವರು ಮತ್ತು ಇನ್ನೊಬ್ಬರ ಜಳಕಿ ಅನ್ನೋರು ಅವರ ಸೇವೆ ಏನಪ್ಪ ಅಂತಂದರೆ ಈ ತಾಲೂಕಿನ ಸಾರ್ವಜನಿಕರು ಎಂದು ಮರೆಯೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ, ಬಡವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಿರ್ತಕ್ಕಂಥ ಕೊಡುಗೆ ಏನಪ್ಪ ಅಂತಂದರೆ ಅದು
ಪುಣ್ಯದ ರೂಪದಲ್ಲಿ ಅವರ ಮಕ್ಕಳಿಗೆ ಕುಟುಂಬಕ್ಕೆ ಸಲ್ಲಿಸುತ್ತಂತ ನಾನು ಬಯಸುತ್ತಾ ಈ ಸಂದರ್ಭದಲ್ಲಿ ನನಗೆ ಕರೆದು ಮುಖ್ಯವಾಗಿ ಕೋಳೇಕರ್ ಅವರು ಇವತ್ತಿನ ದಿವಸ ಕೇಂದ್ರ ಬಿಂದು ಆದಂಥ ಡಾಕ್ಟರ್ ರಾಜೇಶ್ ಕೋಳೇಕರ್ ಅವರೇ, ಅವರ ಧರ್ಮ ಪತ್ನಿಯವರೇ ಹಾಗೂ ವೇದಿಕೆ ಮೇಲಂತ ಎಲ್ಲ ಗಣ್ಯಮಾನ್ಯರೇ, ನನ್ನ ವೈದ್ಯ ಮಿತ್ರರೇ ಹಾಗೂ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಯಾರು ನಿವೃತ್ತಿ ಆಗ್ತದೆ ಅವರೇ ಅದೃಷ್ಟವಂತರು. ಒಂದನೇದ್ದು ಯಾವ ರೂಲ್ಸು ಅಪ್ಲೈ ಆಗಂಗಿಲ್ಲ ಅವ್ರಿಗೆ, KCSR ರೂಲು ಯಾವ ರೂಲು ಅಪ್ಲೈ ಆಗಂಗಿಲ್ಲ ಅವರಿಗೆ. ಎರಡನೇದ್ದು ಇವರೇನು ಬಡವ್ರ ಸೇವೆ ಮಾಡ್ಯಾರಲ್ರಿ ಅದೇ ಆಶೀರ್ವಾದ ಅವರಿಗೆ. ಆಮೇಲೆ ಇನ್ನೊಂದು ಕೋಳೇಕರ್ ಸರ್ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಒಟ್ಟೆ ಸಿಟ್ಟಿಗೆ ಬಂದಿದ್ದೆ ನೋಡಿಲ್ಲ ನಾವು. ನಮ್ಮದು ಈಗ 31ನೇ ವರ್ಷ ಸರ್ವಿಸ್ ಸುಮಾರು ಅವರಿಗೆ 26 ವರ್ಷ ನೋಡ್ತಾ ಇದ್ದೆ, ಒಟ್ಟೆ ಸಿಟ್ಟಿಗೆ ಬಂದಿದ್ದು ನೋಡಲ್ಲ. ಇದಕ್ಕೆ ಕಾರಣ ಅವರು ಧರ್ಮ ಪತ್ನಿಯವರು. ನೀವು ಮನ್ಯಾಗ ಹೆಂಗೆ ಇರ್ತೈತಿಲ್ಲ ಹಂಗೆ ಹೊರಗೆ ಇರ್ತಾರೆ. ಸೊ ಒಟ್ಟು ಸಿಟ್ಟಿಗೆ ಬಂದು ಸೊ ಎಲ್ಲ ಪುರುಷರಿಂದ ಒಬ್ಬರು ಪತ್ನಿ ಇದೆ ಇರ್ತಲ್ಲ ಈ ಥರ. ಸೊ ಆ ಬಡವರು ಸೇವೆ ಮಾಡಿದಾಗ ಅವರಿಗೆ ಆಶೀರ್ವಾದ ಮತ್ತು ದೇವರವರಿಗೆ ಸಕಲ ಆಯುರ್ವೇದಿಕ ಸೌಕರ್ಯ ಕೊಟ್ಟು ಕಾಪಾಡಿ ಇದೇ ರೀತಿ ಇವರು ಸೇವೆ ಮುಂದುವರಲಿ, ಎಲ್ಲ ರಂಗದಲ್ಲಿ ಮುಂದುವರಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಹ್ಯಾಪಿ ರಿಟೈರ್ಮೆಂಟ್ ಸರ್, ಬೆಸ್ಟ್ ಆಫ್ ಲಕ್. ಗೌರವಾನ್ವಿತ ಅತಿಥಿಗಳೇ, ನಮ್ಮ ಆರೋಗ್ಯ ಇಲಾಖೆಯ ಹಿರಿಯರೇ, ಕಿರಿಯರೇ, ನನ್ನ ಕುಟುಂಬದವರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಡಾಕ್ಟರ್ ರಾಜೇಶ್ ಕೋಳೇಕರ್ ಇವರ ನಿವೃತ್ತಿ ಸಮಾರಂಭಕ್ಕೆ ಸ್ವಾಗತ. ಡಾಕ್ಟರ್ ರಾಜೇಶ್ ಕೋಳೇಕರ್ ನಮ್ಮ ಇಲಾಖೆಯಲ್ಲಿ ದೀರ್ಘ ಮತ್ತು ಯಶಸ್ವಿ ಸೇವೆಯನ್ನು ಪೂರೈಸಿ ಇಂದು ನಿವೃತ್ತಿಯಾಗುತ್ತಿದ್ದಾರೆ. ಇದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ. ಅವರು ಕಳೆದ 30 ವರ್ಷಗಳಿಂದ ತಮ್ಮ ಕೆಲಸವನ್ನು ತುಂಬ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಮಾಡಿದ್ದಾರೆ. ಅವರ ಈ ದೀರ್ಘಕಾವಧಿಯ ಸೇವೆಯನ್ನು ನಮಗೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ. ಅವರು ಕೇವಲ ಕೆಲಸದಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಅಷ್ಟೇ ಪ್ರೀತಿಯಿಂದ ನಿಭಾಯಿಸಿದ್ದಾರೆ. ಕೆಲಸದ ಒತ್ತಡ, ಕಷ್ಟಗಳ ನಡುವೆಯೂ ಅವರು ಎಂದಿಗೂ ತಮ್ಮ ಮುಗುಳ್ನಗೆಯನ್ನು ಕಳೆದುಕೊಂಡಿಲ್ಲ. ಅವರು ತೋರಿದ ತಾಳ್ಮೆ ಮತ್ತು ಶಿಸ್ತು ನಮಗೆಲ್ಲರಿಗೂ ಆದರ್ಶವಾಗಿದೆ. ನಿವೃತ್ತಿ ಎನ್ನುವುದು ಕೆಲಸದ ಅಂತ್ಯವಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯದ ಆರಂಭ. ಇಷ್ಟು ದಿನ ಅವರು ತಮ್ಮ ಸಮಯವನ್ನು ಕೆಲಸಕ್ಕಾಗಿ ಮುಡುಪಾಗಿಟ್ಟಿದ್ದರು. ಇನ್ನು ಮುಂದೆ ಅವರು ತಮ್ಮ ಇಷ್ಟದ ಕೆಲಸಗಳನ್ನು ಮಾಡಬಹುದು ಮತ್ತು ನಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಎಂದು ನಾನು ಆಶಿಸುತ್ತೇನೆ. ಈ ಸುದೀರ್ಘ ಪಯಣದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಅವರಿಗೆ ಆರೋಗ್ಯಕರ, ಸಂತೋಷದಾಯಕ ಮತ್ತು ನೆಮ್ಮದಿಯ ನಿವೃತ್ತಿ ಜೀವನ ಸಿಗಲಿ ಎಂದು ನಾನು ಹಾರೈಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಯೋನಿವೃತ್ತಿ ಸಮಾರಂಭದ ಅಂಗವಾಗಿ ಭಾಗವಹಿಸಿದಂಥ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ಶ್ರೀಯುತ ಯಶವಂತರಗೌಡ ಪಾಟೀಲ್ ಸರ್ ಅವರು ಆಗಮಿಸಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಡೆಲ್ಲಿಗೆ ಹೋಗೋದ್ರಿಂದ ಸರ್ ಅವರು ಬರಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಅವರಿಗಾದರೂ ನಾನು ನೆನೆಸ್ಕೊಂಡು ಪರಮ ಪೂಜ್ಯ ನಮ್ಮ ಗೊಳಸಾರದ ಅಪ್ಪನವರು ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಅವರ ತಾಯಿಯವರ ಆರೋಗ್ಯ ಸರಿಯಾಗಿಲ್ಲದ ಕಾರಣ ಅದು ಇದು ಮಾಡಿದ್ರು. ಆ ದೃಷ್ಟಿಯಿಂದ ಇವತ್ತಿನ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದಂಥ ಡಾಕ್ಟರ್ ಸಾರ್ವಭೌಮ್ ಬಗಲಿ ಸರ್ ಅವರು ಹಾಗೂ ನಮ್ಮ ನೆಚ್ಚಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಸಂಪತ್ ಗುಣಾರಿ ಸರ್ ಅವರು ಹಾಗೂ ನಮ್ಮವರೇ ಆದ ನಮ್ಮ ಹಿರಿಯರಾದ MG ಪಾಟೀಲ್ ಸರ್ ಅವರು ಹಾಗೂ ನಮ್ಮ ಜವಾನ್ ಸರ್ ಅವರು, ನಮ್ಮ EO ಸರು, ಯವೂರ್ ಸರ್ ಅವರು, ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಅನಿಲ್ ವಾಲಿ ಅವರು, ನಮ್ಮ ಹಿರಿಯ ಮಿತ್ರರಾದ ಜಗದೀಶ್ ಛತ್ರಿ ಸರ್ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನೊಂದಿಗೆ ಕೋವಿಡ್ದಲ್ಲಿ ಸಹಾಯ ಮಾಡಿ ನಮ್ಮ ಡೆಂಟಲ್ ರಾಠೋಡ್ ಸರ್ ಅವರು ಬಂದಿದ್ದಾರೆ. ಮತ್ತು ನನ್ನ ಧರ್ಮಪತ್ನಿ ಡಾಕ್ಟರ್ ಶ್ರೀಮತಿ ಪ್ರೀತಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಡಾಕ್ಟರ್ ಮಲ್ಲನಗೌಡ ಬೆರಗಾರ್ ಸರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು
KGM ಅಧ್ಯಕ್ಷರು ಡಾಕ್ಟರ್ CM ತಾಳಿಕೋಟೆ ಅವರು. ಅವ್ರಿಗೆ ನಾವು CM ಅಂತ ಕಳಿತೀವಿ, ಯಾಕಂದ್ರೆ ಅವ್ರು ನಮಗೆ ಮುಖ್ಯಮಂತ್ರಿಗಳು ಅವರೇ. ಆ ದೃಷ್ಟಿಯಿಂದ ಸರ್ ಬಂದಿದ್ದಾರೆ. ಅದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ಮುಜುಗೊಂಡ್ ಸರ್ ಅವರು ಇದ್ದಾರೆ. ನಮ್ಮ ಸುರೇಶ್ ಕಡದೊಂಡ್ ಸಾಹೇಬರು, ನಮ್ಮ ಶಾಸಕರ ತಮ್ಮವರು, ಅವರಾದರೂ ಈ ವೇದಿಕೆ ಮೇಲಿದ್ದಾರೆ. ನಮ್ಮ ಕಡದೊಂಡ್ ಸರು, ಶೆಟ್ಟಿ ಸರು, ಹಾಗೂ ನಮ್ಮ ಜಾಧವ್ ಸರು, ನಮ್ಮ 44 ವರ್ಷದ ಮಿತ್ರ ವಿಜಯ್ ಪಾಟೀಲ್ ಅವರು ಈ ನನ್ನ ಸಮಾರಂಭಕ್ಕೆ ಬಂದು ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ 44 ವರ್ಷಗಳ ಮಿತ್ರರು ನನ್ನ ಜೊತೆ ಬಂದಿದ್ದಾರೆ. ಲಾಳಸಂಗಿ ಸರ್, ಲಾಲ್ ಬಹದ್ದೂರ್, ದೇವರ್, ಮಂಜು, ಇನ್ನೂ ಸಾಕಷ್ಟು ಜನ ಬಂದಿದ್ದಾರೆ. ನಮ್ಮ ವೇದಿಕೆ ಎದುರಿಗೆ ಬಹುಶಃ 20 ವರ್ಷದಿಂದ ನನ್ನ ಜೊತೆ ಸಹಕಾರ ನೀಡಿದ ಸಿಸ್ಟರ್ಸ್ ಇದ್ದಾರೆ. ಅದೇ ಥರನಾಗಿ ಪತ್ರಕರ್ತರ ಬಂಧುಗಳು ಹಾಗೂ ನಮ್ಮ ತಾಯಿ ಸಮಾನ ಮಂಗಳಾ ವೈದ್ಯವರು, ಸುನೀತಾ ವೈದ್ಯವರು ಎಲ್ಲರೂ ಬಂದು ನನ್ನ ಸಮಾರಂಭಕ್ಕೆ ಇದು ಮಾಡಲು ಶೋಭ ತಂದಿದ್ದೀರಿ. ಆ ದೃಷ್ಟಿಯಿಂದ ನಮ್ಮ ಪತ್ನಿಯ ಸಿಸ್ಟರವರಾದ ಸ್ವಾತಿ, ಸ್ವಪ್ನ, ಸೋನು, ನನ್ನ ವೈಭವ್ ಎಲ್ಲರೂ ಬಂದರು. ಎಲ್ಲರೂ ಪೂರ್ತಿ ಸಮಸ್ತ ನನ್ನ ಮೇಲೆ ವಿಶ್ವಾಸಕ್ಕೆ ಬಂದಂಥ ನನ್ನ ಸಮಸ್ತ ನಾಗರಿಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ನಾನು ಇದಕ್ಕೆ ಸಲುವಾಗಿ ಬಂದಾರ, ಎಲ್ಲರೂ ಬಂದಾರ. ನಮ್ಗೆ ಭಾಳ ಖುಷಿ ಅನಿಸುತ್ತದೆ. ಆ್ಯಕ್ಚುಲಿ ಇದು ನನ್ನ ಅನಿಸೋ ಮಟ್ಟಿಗೆ ಇದು ಫಸ್ಟ್ ಪ್ರೋಗ್ರಾಮ್ ಅಂತ ಅನ್ನಿಸ್ತೆ ಎಲ್ಲ ಈ ಇಂಡಿಯಾ ಒಳಗೆ ನಾವು ಮಾಡಿದ್ದು. ಅದ್ರ ಸಲುವಾಗಿ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ, ಎಲ್ಲರೂ ಸಾವಧಾನದಿಂದ ಚೆಂದಾಗಿ ಊಟ ಮಾಡಿಕೊಂಡು ಸ್ಟೇಜ್ ಮೇಲೆ ಬಂದು ಗ್ರೂಪ್ ಫೋಟೋ ತಗೊಳ್ಳೋನು, ಎಲ್ಲ ತಗೊಳ್ಳೋನು, 4 ಗಂಟೆ ತನಕ ನಾವು ಕಾರ್ಯಕ್ರಮ ಮಾಡೋಣ ಅಂತ ಸಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.